ಹಲೋ ಗಾಯ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ನಿಖಿತಾ ಅಪ್ಪು. ನಾನಿವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋಕ್ಕೆ ಹೂವು ತರಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ. ನೋಡಿ ಗಾಯ್ಸ್, ತೊಗೊಂಡು ಹೋಗ್ತಾಯಿದ್ದೀನಿ. ಇವಾಗ ಇಲ್ಲೂ ಇದೆ ಹೆಣ್ಣು. ನನ್ನ ಮಗಳು ಕಡಿತಾ ಇದ್ದಾಳೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಡಿ ಬಾ, ಸಾಕು ಬಾ, ಸಾಕು, ಇಷ್ಟೇ ಸಾಕು, ಜಾಸ್ತಿ ಆಗೋಯ್ತು ಹೂವು. ಈ ಥರ ಹೂವು ತುಂಬ ಇದೆ ನಮ್ಮ ಮನೆ ಹತ್ರ. ನೋಡಿ, ನಾನು ಹೂವು ತೊಗೊಂಡು ಬರೋತ್ತಿಗೆ ನನ್ನ ಮಗ ಎದ್ದಿದ್ದಾನೆ. ನಮ್ಮ ಮನೆಯವರು ಎತ್ಕೊಂಡು ನಿಂತ್ಕೊಂಡಿದ್ದಾರೆ. ನೋಡಿ, ನನ್ನ ಮಗ ಎದ್ದಿದ್ದಾನೆ ಇವಾಗ. ಧ್ರುವ ನೋಡಿ, ಎದ್ದು ಕೂತ್ಕೊಂಡಿದ್ದಾನೆ. ಅತ್ತ ಇದ್ದ, ಅದಕ್ಕೆ ಎತ್ಕೊಂಡಿದ್ದಾರೆ ನಮ್ಮ ಮನೆಯವರು. ನೋಡಿ, ಇವಾಗ ಹೂವು ಇಡ್ತಾ ಇದ್ದೀನಿ. ನಿಮಗೆ ಹೂವು ಇಟ್ಟ ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಅವಾಗ ನೋಡಿ, ಹೂವು ಇಟ್ಬಿಟ್ಟೆ. ಇವಾಗ ಇಲ್ಲಿ ಕೃಷ್ಣನ ಹತ್ರ ಇಲ್ಲಿ ಇಟ್ಟಿದ್ದೀನಿ ಹೂವು. ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇದು ಬ್ಯಾಟ್ರಿ ತೊಗೊಂಡಿದ್ದೀನಿ ಗುಲಾಬ್ ಜಾಮೂನ್ದು. ನೋಡಿ, ಇದು ಹಿಟ್ಟು. ಇದರಲ್ಲಿ ಏನು ಹಾಲು ಹಾಕ್ಕೊಳ್ಳಲ್ಲ ನಾನು, ಬರೀ ಹಾಲು ಹಾಕೋತೀನಿ ಅಷ್ಟೇ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಎಷ್ಟೆಷ್ಟು ಬೇಕು ನೋಡ್ಕೊಂಡು ಹಾಕಬೇಕು. ನೋಡಿ, ನಾನು ನೋಡ್ಕೊಂಡು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಗಾಯ್ಸ್, ಈ ಥರ ಕಲಸಿಟ್ಟಿದ್ದೀನಿ. ಇದ್ರ ಮೇಲೆ ಏನಾದರೂ ಮುಚ್ಚಿಟ್ಕೊಳ್ತೀನಿ. ನೋಡಿ ಗಾಯ್ಸ್, ಆವಾಗಲೇ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೆ ಅಲ್ಲ ಗುಲಾಬ್ ಜಾಮೂನ್ ಮಾಡೋಕ್ಕೆ. ಇವಾಗ ರೌಂಡಾಗಿ ಶೇಪ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ರೌಂಡಾಗಿ ಮಾಡ್ಕೊಂಡಿದ್ದೀನಿ. ಎಲ್ಲೂ ಬಿರುಕಾಗಿರಬಾರ್ದು, ಹೀಗೆ ಇರಬೇಕು. ನೋಡಿ ಗಾಯ್ಸ್, ಈ ಥರ ಆಗಿದೆ. ಆವಾಗಲೇ ಫ್ರೈ ಮಾಡ್ಕೊಂಡಿಟ್ಟಿದ್ದೀನಿ. ಇಟ್ಟಾದ್ಮೇಲೆ ಪಾಕಕ್ಕೆ ಹಾಕಿದ್ದೀನಿ. ನೋಡಿ, ಆವಾಗ ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾಗಿದೆ. ನೋಡಿ, ಮತ್ತೆ ಕಮೆಂಟ್ ಮಾಡಿ ಪ್ಲೀಸ್ ಗಾಯ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯ್ಸ್.